ನಾವು 3 ದಿವಸಗಳಿಂದ ಕೂಡ ಕೃಷ್ಣಮೂರ್ತಿಯವರ ಮೊದಲ ಹಾಗೂ ಕೊನೆಯ ಬಿಡುಗಡೆ ಗ್ರಂಥದ ಅಧ್ಯಯನವನ್ನು ಮಾಡಿದ್ದೇವೆ. ಅನೇಕ ಅಧ್ಯಾಯಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೇವೆ, ಅದನ್ನು ನೋಡಿದ್ದೇವೆ, ಅದು ಹೇಗಿದೆ, ಅದನ್ನು ನಾವು ಯಾವ ರೀತಿ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಅರಿವಿಗೆ ಹೋಗುವಂತಹ ಒಂದು ದಾರಿಯನ್ನು ಇವತ್ತು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಈಗ ನಾವೇನು ಮಾಡೋಣ ಅಂದರೆ, ಈ ಗ್ರಂಥದಲ್ಲಿ ಉಲ್ಲೇಖ ಇಲ್ಲದ ಬೇರೆ ಗ್ರಂಥಗಳಿಂದ ಆಯ್ದ ಕೆಲವು ವಿಷಯಗಳನ್ನು, ಕೃಷ್ಣಮೂರ್ತಿಯವರು ಬೋಧನೆಯನ್ನು ತಮ್ಮ ಮುಂದೆ ಸ್ವಲ್ಪ ಹೊತ್ತು ಇಡಲಿದ್ದೇನೆ. ಇದು ಮುಕ್ತಾಯದ ಒಂದು ವಿಷಯವಾಗಿರುತ್ತೆ. ಅವರ ಬೋಧನೆಯ ಮುಖ್ಯ ಸಾರಾಂಶವನ್ನು ಮಾತ್ರ ಅರ್ಥ ಮಾಡ್ಕೊಳ್ತಾ ಹೋದರೆ ಅವ್ರು ಹೇಳ್ತಾರೆ, ಸತ್ಯಕ್ಕೆ ಒಂದು ಗೊತ್ತಾದ ಮಾರ್ಗವಿಲ್ಲ. ಆಚಾರ, ವಿಚಾರ, ನಂಬಿಕೆ, ದೇವಸ್ಥಾನಗಳು, ಗುರುಗಳು ಇವೆಲ್ಲವೂ ಕೂಡ ನಮಗೆ ಊರುಗೋಲುಗಳಂತೆ. ಅವರು ಅದನ್ನು ನಿರಾಕರಿಸಿಲ್ಲ. ನಮಗೆ ಊರುಗೋಲು ಬೇಕಾಗುತ್ತೆ ಕೆಲವು ಸಲ ನಡೆಯೋದಕ್ಕಾಗದಲ್ಲೇ ಇದ್ದಾಗ. ಆಗ ಯು ಹ್ಯಾವ್ ಟು ಯೂಸ್ ಇಟ್, ಅಂದರೆ ಅಷ್ಟೇ ಅದರ ಕೆಲಸ. ಅದನ್ನು ತಲೆ ಮೇಲೆ ಇಟ್ಕೊಳ್ಳೋದಲ್ಲ. ಊರುಗೋಲಿನ ಕೆಲಸ ಎಷ್ಟೋ ಅಷ್ಟು ಮಾತ್ರ. ಇವೆಲ್ಲವನ್ನು ಬಿಟ್ಟಾಗ ಮುಕ್ತಿ ಸಾಧ್ಯ. ಆ ಊರುಗೋಲನ್ನು ಕಿತ್ತೆಸೆದಾಗ ಅದು ಮುಕ್ತಿ ಸಾಧ್ಯ, ಅಲ್ಲಿವರೆಗೆ ಆಗಲ್ಲ ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ಸತ್ಯ ಬೇರೆ ಯಾವುದರ ಮುಖಾಂತರವೋ ಬರುವುದಿಲ್ಲ. ಬೇರೆ ಯಾವುದರ ಮುಖಾಂತರನೋ ಸತ್ಯ ನಮಗೆ ಸಿಗುತ್ತೆ ಅಂತ ಹೇಳಿ ಹೋಗೋದಕ್ಕಾಗಲ್ಲ. ಒಂದು ಗ್ರಂಥದ ಮುಖಾಂತರ, ಒಬ್ಬ ಗುರುವಿನ ಮುಖಾಂತರ, ಯಾವುದರ ಮುಖಾಂತರವೂ ಕೂಡ ಸತ್ಯ ಬರೋದಿಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಸತ್ಯ ಎಂದಿಗೂ ಸೆಕೆಂಡ್ ಹ್ಯಾಂಡ್ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಅದು ಯಾವತ್ತು ಫಸ್ಟ್ ಹ್ಯಾಂಡ್, ನಿನ್ನ ಅನುಭವಕ್ಕೆ ಬರುವಂತಹದ್ದೇ ಹೊರತು ಯಾರದ್ದೋ ಅನುಭವಕ್ಕೆ ಬಂತು, ಅವ್ರು ಹೇಳಿದ್ರು, ನಾನು ಕೇಳಿದೆ, ನನಗೂ ಸತ್ಯ ಗೊತ್ತು ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಸೆಕೆಂಡ್ ಹ್ಯಾಂಡ್, ಫಸ್ಟ್ ಹ್ಯಾಂಡ್. ಯಾವತ್ತೂ ಪ್ರತಿಯೊಬ್ಬರಿಗೂ ನೀವೇ ಅದನ್ನು ಕಂಡುಕೊಳ್ಳಬೇಕೇ ಹೊರತು ಯಾರೋ ಕಂಡುಕೊಂಡಿದ್ದಾರೆ ಅವರ ಪಾದಪೂಜೆ ಮಾಡ್ತೀನಿ ನನಗೆ ಸತ್ಯ ಸಿಗುತ್ತೆ ಅನ್ನೋಂಥದ್ದಲ್ಲ ಅಂತ ಹೇಳಿ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಅದು ಎರಡನೇ ದರ್ಜೆಯದಲ್ಲ. ಅದು ಎರಡನೇ ದರ್ಜೆಯದಲ್ಲ. ಸಂಘ ಸಂಸ್ಥೆಗಳು ಸತ್ಯವನ್ನು ಶಿಖರದಿಂದ ಕಣಿನೀರು ಎಸೆಯುತ್ತವೆ ಅಂತ ಹೇಳ್ತಾರೆ. ಅಂದರೆ ತುಂಬ ಡಿಪೆಂಡೆಂಟ್ ಆಗುವಂತಹದ್ದು ಬೇಕಿಲ್ಲ. ನಿಮ್ಮನ್ನು ನೀವು ನಂಬಿ ಅಲ್ಲಿ ನಿಮ್ಮನ್ನು ಸಂಪೂರ್ಣ ಪರಿವರ್ತನೆ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಅವರು, ನನಗೆ ಯಾರೂ ಹಿಂಬಾಲಕರಿಲ್ಲ, ಫಾಲೋಯರ್ಸ್ ಇಲ್ಲ. ಆದರೆ ನಾವೆಲ್ಲ ಅವ್ರನ್ನ ಫಾಲೋ ಮಾಡ್ತೀವಿ. ಅವ್ರನ್ನ ಫಾಲೋ ಮಾಡದೇ ಇದ್ದರೆ ಸತ್ಯ ನಮಗೆ ಗೊತ್ತೇ ಆಗಲ್ವಲ್ಲ. ಅದಕ್ಕೆ ಹಿಂಬಾಲಕರಿಲ್ಲ, ಯಾರೂ ಹಿಂಬಾಲಕರು ಬೇಡ. ಯಾಕೆ? ಅದಕ್ಕೆ ಉತ್ತರ ಕೊಡ್ತಾರೆ, ಎಲ್ಲರೂ ಸ್ವತಂತ್ರರಾಗಿರಬೇಕು. ಹಿಂಬಾಲಿಸಿದ್ರೆ ಏನಾಗುತ್ತೆ? ಈಗ ನಾವು ನೋಡ್ತಾ ಇದ್ದೇವೆ, ಅವ್ರು ಯಾರೋ ಇದ್ದಾನಂತೆ, ಅವನು ಜೈಲಿಗೆ ಹೋದನಂತೆ, ಇವರು ಅವನ ಹಿಂಬಾಲಕರೆಲ್ಲ ತಕ್ಕ ಕುಣಿತಾ ಇದ್ದಾರಂತೆ. ಇದು ಹಿಂಬಾಲಕತನದ ಒಂದು ವಿಷಯ. ಇದೆಲ್ಲ ಕೃಷ್ಣಮೂರ್ತಿಯವರಿಗೆ ಬೇಕಾಗಿರೋದು. ಪ್ರತಿಯೊಬ್ಬ ಜೀವಿಯೂ ಸ್ವತಂತ್ರ, ತನ್ನ ಸತ್ಯವನ್ನು ತಾನೇ ಕಂಡುಕೊಳ್ಳಬೇಕು. ಹಾಗಾಗಿ ಎಲ್ಲರೂ ಸ್ವತಂತ್ರರಾಗಿರಬೇಕು. ಬಂಧನದಿಂದ ಬಿಡುಗಡೆಯ ಕಡೆಗೆ ಕರ್ಕೊಂಡು ಹೋಗೋಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ಬಂಧನ ಪಡಿಸೋಕೆ ಬಂದಿಲ್ಲ ಅಂತ ಹೇಳ್ತಾರೆ ಅವರು. ಬಂಧನದಿಂದ ಬಿಡುಗಡೆಯಂತ ಕರೆದೊಯ್ಯಲು ಬಂದಿದ್ದೇನೆ ಅಂತ ಹೇಳ್ತಾರೆ. ಅದಕ್ಕಾಗಿ ಎಲ್ಲವನ್ನ ಅರಿತು ಆಚರಣೆಗೆ ತನ್ನಿ ಅಂತಾರೆ. ಬರೀ ಅರ್ಥ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಅಲ್ಲ. ಈಗ ನಾವು ಇಷ್ಟು ಮಾಡಿದ್ದು ಯಾತಕ್ಕೆ ಅಂದರೆ ಅರಿತು ಆಚರಣೆಗೆ ತರಲಿಕ್ಕಾಗಿ, ಸುಮ್ಮನೆ ಅರಿತು ಬಿಡಲಿಕ್ಕಾಗಿ ಅಲ್ಲ, ಹಾಗೆ ಇಡಲಿಕ್ಕಾಗಿ ಅಲ್ಲ. ಇನ್ನೊಂದು ಕಡೆ ಹೇಳ್ತಾರೆ, ಪವಿತ್ರತೆ ಮತ್ತು ಶಾಶ್ವತ ಆನಂದವನ್ನು ಹುಡುಕಿರಿ ಅಂತಾರೆ. ಪವಿತ್ರತೆ ಅನ್ನೋದು ಬರಿಯ ಒಂದು ಇದಲ್ಲ, ಅದು ಒಳಗಿನ ವಿಷಯ. ಅದು ಪವಿತ್ರತೆ. ಅಷ್ಟು ಪವಿತ್ರರಾಗಿದ್ದಾಗ ಶಾಶ್ವತ ಆನಂದ ಎರಡು ಸಿಗುತ್ತೆ. ಅದನ್ನು ಹುಡುಕಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಇನ್ನೊಂದು ಗ್ರಂಥದಲ್ಲಿ, ಏನು ಓದ್ತೀರಿ, ಏನು ಕೇಳಿಸ್ಕೊಳ್ತೀರಿ ಅನ್ನೋದು ಮುಖ್ಯ ಅಲ್ಲ, ಏನು ಮಾಡ್ತೀರಿ ಅನ್ನೋದು ಮುಖ್ಯ. ಬರೀ ಓದಿಬಿಟ್ರೆ, ಕೇಳಿಸ್ಕೊಂಡು ಬಿಟ್ಟರೆ ಸಾಕಾಗಲ್ಲ. ನೀವೇನು ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಮಾಡೋದರಿಂದ ನೀವು ಬಿಡುಗಡೆ ಹೊಂದುತ್ತೀರ ಹೊರತು ಬರೀ ಓದೋದ್ರಿಂದ, ಬರೀ ಕೇಳೋದ್ರಿಂದ ಅಲ್ಲ ಅಂತ ಹೇಳ್ತಾರೆ. ಮನಸ್ಸು ಅನ್ನುವುದು ಕತ್ತಲ ಮನೆಯಲ್ಲಿ ಕುಳಿತಿದ್ರೂ ಕೂಡ ನಾವು ಎದ್ದು ದೀಪ ಹಾಕೋದಕ್ಕೆ ಸೋಮಾರಿತನ ಮಾಡ್ಕೊಳ್ತೇವೆ. ಎದಳ ಮೇಲೆ ಎದ್ದು ನಿಮ್ಮ ಕೋಣೆಯ ದೀಪವನ್ನು ನೀವೇ ಹಾಕಿ ಅಂತ ಹೇಳ್ತಾರೆ ಅವರು.
ಬೇರೆಯವರು ಈ ಕೆಲಸ ಮಾಡಲಿ, ಯಾರೋ ಬಂದು ಲೈಟ್ ಹಾಕ್ತಾರೆ ಬಿಡು, ಅಲ್ಲಿವರೆಗೂ ನಾನು ಸುಮ್ಮನೆ ಇರ್ತೀನಿ ಅಂತ ಕೂತಿರೋದಲ್ಲ. ನಿಮ್ಮ ಕೆಲಸವನ್ನು ನೀವೇ ಮಾಡಿ, ನಿಮ್ಮ ಬೆಳಕು ನೀವೇ ಹಚ್ಕೊಳ್ಳಿ, ನೀವೇ ಬೆಳಕಾಗಿ ಅಂತ ಹೇಳ್ತಾರೆ ಅವರು. ನೀವೇ ಯಾಕೆ ಎದ್ದು ದೀಪ ಹಾಕೋಬಾರ್ದು? ಯಾರೋ ಬಂದು ಹಾಕ್ತಾರೆ ಅಂತ ಯಾಕೆ ಹಾಕ್ತೀರಾ ನೀವು? ನಿಮ್ಮ ಕೊಠಡಿ ನೀವಲ್ವ ಹಾಕಬೇಕಾಗಿರೋದು ಅಂತ ಹೇಳ್ತಾರೆ. ಐದನೇದಾಗಿ ಇನ್ನೊಂದು ವಿಷಯ ಹೇಳ್ತೀನಿ. ನಿಮ್ಮಲ್ಲಿ ಸತ್ಯವನ್ನು ಹುಡುಕುವ ಆಸೆಯನ್ನು ನಾನು ಹುಟ್ಟಿಸಲು ಬಯಸುತ್ತಿದ್ದೇನೆ. ನಮ್ಮ ಹುಡುಕಾಟ ಏನು ಬೇಕಾದ್ರೂ ಆಗಿರ್ಬೋದು, ಏನೇನೋ ಹುಡುಕೊಂಡು ಹೋಗ್ತೀವಿ ಅಲ್ವಾ? ಈ ಹುಡುಕಾಟ ಬೇಡ. ಸತ್ಯವನ್ನು ಹುಡುಕುವ ಆಸೆಯನ್ನು ನಿಮ್ಮಲ್ಲಿ ನಾನು ಹುಟ್ಟಿಸಲು ಬಯಸಿದ್ದೇನೆ ಅಂತಾರೆ. ಹುಟ್ಟಿಸಲು ಬಯಸುತ್ತೇನೆ. ನಿಮ್ಮನ್ನು ಬಂಧಮುಕ್ತರನ್ನಾಗಿ ಮಾಡಿ, ಸತ್ಯದ ಅರಿವನ್ನು ಉಂಟು ಮಾಡಿ, ಭಗವಂತನ ಪ್ರೇಮ ಸಾಗರದಲ್ಲಿ ನಾನು ನಿಮ್ಮನ್ನು ಮುಳುಗಿಸಲು ಬಯಸುತ್ತೇನೆ. ಯಾರು ಹೇಳ್ತಾರೆ ಇದನ್ನು? ಯಾರು ಹೇಳ್ತಾರೆ ಇದನ್ನು? ಆ ಆನಂದದ ಸಾಗರದಲ್ಲಿ ನಿಮ್ಮನ್ನು ಮುಳುಗಿಸೋದಕ್ಕೆ ನನಗೆ ಇಷ್ಟ ಇದೆ, ಅದಕ್ಕಾಗಿ ನೀವು ಬನ್ನಿ ಅಂತ ಹೇಳ್ತಾರೆ ಅವರು. ಹೀಗೆ ಯಾರು ಮಾತಾಡ್ತಾರೆ ಅಂತ ನೀವು ಯೋಚಿಸ್ತಿದ್ದೀರಾ ಅಲ್ವಾ? ಯಾರು ಏನು ಹೇಳ್ತಿದ್ದಾರೆ ಅನ್ನೋದ್ರ ಕಡೆಗೆ ನಿಮ್ಮ ಗಮನ ಇಲ್ಲ. ಯಾರು ಮಾತಾಡ್ತಾರೆ ಅನ್ನೋದು ನಿಮಗೆ ಬಹಳ ಮುಖ್ಯ ಆಗುತ್ತೆ ಹೊರತು ಅವ್ರು ಏನು ಹೇಳ್ತಿದ್ದಾರೆ ಅಂತ ನಿಮಗೆ ಮುಖ್ಯ ಆಗಲ್ಲ. ಸ್ವಲ್ಪ ಗಮನಿಸಿ ವಿಷಯವನ್ನು ಅಂತ ಅವ್ರು ಹೇಳ್ತಾರೆ. ಯಾಕೆ ಅಂತ ಮುಂದಕ್ಕೆ ಅವರೇ ಹೇಳ್ತಾರೆ. ಬಾಯಾರಿಕೆ ಆಗಿದೆ ನಿಮಗೆ, ಪವಿತ್ರವಾದ ಜಲವನ್ನು, ಶುದ್ಧವಾದ ನೀರನ್ನು ಯಾರು ಕೊಟ್ಟರೂ ಕುಡಿಬೇಕು ತಾನೆ? ಬಾಯಾರಿಕೆ ಆಗಿಬಿಟ್ಟಿದೆ, ಯಾರು ಕೊಟ್ಟರೂ ಕುಡಿಬೇಕು. ನೀವೇನು ಮಾಡ್ತಿದ್ದೀರಾ? ಯಾರು ಕೊಟ್ಟಿದ್ದು? ಅದು ಯಾರು? ಅವರ ಇವರ? ಇಂಥವ್ರು ಕೊಟ್ರ, ಅಂಥವ್ರು ಕೊಟ್ರ? ಕೊಟ್ಟರೋ ಲೋಟ ಎಂಥದ್ದು? ಇದು ಚಿನ್ನದ, ಬೆಳ್ಳಿದ, ತಾಮ್ರದ, ಹಿತ್ತಾಳೆದ, ಮಣ್ಣಿಂದ? ಇದು ಬೇಕಾ ನಿಮಗೆ? ಬಾಯಾರಿಕೆ ಆಗಿದೆ ತಾನೆ? ಆದಾಗ ಶುದ್ಧ ಜಲವನ್ನು ಯಾರು ತಂದು ಕೊಟ್ಟರೋ, ಯಾವುದರಲ್ಲಿ ತಂದು ಕೊಟ್ಟರೋ ಅದನ್ನು ಸ್ವೀಕರಿಸುವುದನ್ನು ಕಲಿಯಿರಿ. ಅಂದರೆ ನೀವು ಎಲ್ಲ ಕಡೆ ಕೂಡ ಓಪನ್ನಾಗಿ ಕಿವಿ, ಕಣ್ಣು, ಮನಸ್ಸು ಜಾಗೃತಗೊಂಡಿದ್ದರೆ ಸತ್ಯ ಎಲ್ಲಿಂದ ಬೇಕಾದರೂ ಬರ್ಬೋದು. ಯಾವೊಂದು ಸಣ್ಣ ಮಗುವಿನ ಒಂದು ಮಾತಿನಲ್ಲೂ ಕೂಡ ಸತ್ಯ ಸಿಗಬಹುದು. ಆ ರೀತಿಯಾಗಿ ಅಷ್ಟು ಓಪನ್ ಆಗಿರಬೇಕಾಗ್ತದೆ. ಅದನ್ನು ಹೇಳ್ತಾರೆ, ಯಾರು ಕೊಟ್ಟರು ಅಂತ ನೋಡಬೇಡಿ, ಯಾವುದರಲ್ಲಿ ಕೊಟ್ಟರು ಅಂತ ನೋಡಬೇಡಿ, ಮೊದಲು ಬಾಯಾರಿಕೆಯನ್ನು ಹೆಂಗಿಸ್ಕೊಳ್ಳಿ. ಎಂಥ ಸತ್ಯವನ್ನು ಕೃಷ್ಣಮೂರ್ತಿ ಅವರು ಹೇಳ್ತಾರೆ. ಅವ್ರು ಹೇಳ್ತಾರೆ, ನೀವು ಜೀವಿಸುವ ದೈನಂದಿನ ಜೀವಿತದಲ್ಲೇ ದೊಡ್ಡ ಸತ್ಯ ಇದೆ. ಅಲ್ಲಿ ಇಲ್ಲಿ ಹುಡುಕಾಡೋದಕ್ಕೆ ಹೋಗಬೇಡಿ, ಬೇರೆ ಕಡೆ ಎಲ್ಲೂ ಸತ್ಯ ಸಿಗೋದಿಲ್ಲ. ನೀವೇನು ಜೀವನ ನಡೆಸ್ತಿದ್ದೀರಾ ಅದರ ಒಳಗೆ ಸತ್ಯ ಇದೆ, ಅಲ್ಲೇ ಸತ್ಯ ಇದೆ. ಬೇರೆ ಕಡೆ ಹುಡುಕಬೇಡಿ, ಅದನ್ನು ಅರಿಯಿರಿ. ಅದಕ್ಕೇನು ಮಾಡಬೇಕು? ಅರಿವು ಯಾವಾಗ ಬರುತ್ತೆ? ಈಗಿನ್ನೂ ನಾನು ಆ ವಿಷಯವನ್ನು ಸಾಕಷ್ಟು ಹೇಳಿದ್ದೇನೆ, ಹಾಗಾಗಿ ಮತ್ತೆ ಅದನ್ನು ರಿಪೀಟ್ ಮಾಡಲ್ಲ. ಮನಸ್ಸು ಪ್ರಕ್ಷುಬ್ಧತೆಯನ್ನು ಕಳ್ಕೊಂಡು ಕೂಡಲೇ ಅಲ್ಲಿ ಅರಿವು ಇರುತ್ತೆ. ಅದನ್ನು ತಿಳ್ಕೊಂಡ್ರೆ ಸಾಕು. ದೇವರನ್ನು ನೀವು ಬೇರೆ ಕಡೆ ಹುಡುಕಬೇಡಿ. ಪ್ರೇಮವನ್ನು ನೀವು ಎಲ್ಲೆಲ್ಲಿಯೂ ನೋಡಬಹುದಾದರೆ ಅದೇ ಸತ್ಯ. ಇವರು ಬೇಕು, ಅವ್ರು ಬೇಡ, ಇವರು ನನಗೆ ಹೊಗಳಿದ್ರು, ಇವರು ಇರಲಿ, ಅವ್ರು ಯಾಕೋ ಸ್ವಲ್ಪ ಸುಮ್ಮನೆ ಇದ್ದಾರೆ, ಅವರು ಬೇಡ. ಇದೆಲ್ಲ ಪ್ರೇಮ ಅನ್ನುವಂತಹದ್ದು. ಪ್ರೇಮ ಎಲ್ಲೆಲ್ಲೂ ಇರುವಂತಹ ಒಂದು ಸ್ಥಿತಿ ಅದು. ಅದನ್ನು ನಾವು ಬೆಳೆಸ್ಕೊಳ್ತೀವಿ, ಹೀಗೆ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಏನೂ ಅಲ್ಲ. ಅದು ಎಲ್ಲ ಕಡೆಯೂ ಇರುವಂತಹದ್ದು. ಅದನ್ನು ನೋಡುವುದಕ್ಕೆ ಸಾಧ್ಯವಾದರೆ ಅದೇ ಸತ್ಯ ಅಂತ ಹೇಳ್ತಾರೆ. ಪ್ರೇಮವನ್ನು ನೋಡೋದಕ್ಕೆ ಏನು ಮಾಡಬೇಕು? ನಾವು ಪ್ರೇಮ ಇದರಲ್ಲಿ ತಗೊಳ್ಳಿಲ್ಲ, ಯಾಕೆಂದರೆ ಆ ಚಾಪ್ಟರ್ಸಲ್ಲಿ ಇಲ್ಲ. ಬಟ್ ಅದನ್ನು ಯಾವಾಗಲಾದರೂ ಖಂಡಿತವಾಗಿ ನಾವು ಮತ್ತೆ ನೋಡುವ. ಇನ್ನೇನು ಉಳಿದಿದೆ ಧ್ಯಾನದ ಬಗ್ಗೆ, ಅದನ್ನು ಕೂಡ ನಾನು ತುಂಬ ವಿಷಯಗಳನ್ನು ಹಿಂದೆ ಧ್ಯಾನದ ವಿವಿಧ ಪ್ರಕಾರಗಳು ಮಾಡಿದಾಗ ಅವರ ಇದ್ರ ಬಗ್ಗೆನೇ ನಾನು ಹೇಳಿದ್ದೇನೆ, ಸಾಕಷ್ಟು ವಿಷಯ ಹೇಳಿದ್ದೇನೆ ಧ್ಯಾನದ ಬಗ್ಗೆ ಕೂಡ. ಹಾಗಾಗಿ ಪ್ರೇಮ ಅನ್ನುವಂಥದ್ದು ಎಲ್ಲ ಕಡೆಯೂ ಇರುವಂತಹದ್ದು. ಅದನ್ನು ನೋಡುವ ಕಣ್ಣು ನಮಗೆ ಬೇಕು, ಅದನ್ನು ಸ್ವೀಕರಿಸುವ ಮನಸ್ಸು ನಮಗೆ ಬೇಕು. ಅದು ಬರೋದು ಯಾವಾಗ? ಮನಸ್ಸು ಖಾಲಿಯಾದಾಗ ಪ್ರೇಮ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲೆಲ್ಲೂ ಇರೋದು ಅದು ಒಂದೇನೇ. ಅಷ್ಟು ಪ್ರೇಮ ತುಂಬಿದೆ ಅಂತಂದರೆ, ಇಲ್ಲದಿದ್ದರೆ ನಾವೆಲ್ಲ ಹೀಗೆ ಬದುಕೋಕ್ಕೆ ಸಾಧ್ಯ ಇರಲಿಲ್ಲ. ಇಡೀ ವಿಶ್ವ ಅದು ಸೃಷ್ಟಿಯಾಗೋಕ್ಕೆ ಸಾಧ್ಯ ಇರಲಿಲ್ಲ ಪ್ರೇಮ ಇಲ್ದಲೇ ಇದ್ದರೆ. ಪ್ರೇಮ ಅನ್ನೋದು ಅಂಥ ಎಸೆನ್ಷಿಯಲ್ ಥಿಂಗ್. ಅದಿಲ್ದಲೇ ನಮ್ಮ ಜೀವನನೇ ಇಲ್ಲ. ಆದರೆ ನಮ್ಗೆ ಅದು ಗೊತ್ತಿಲ್ಲ, ಅದನ್ನು ನಾವು ತಿಳ್ಕೊಳ್ಳೋಕೆ ಹೋಗಿಲ್ಲ. ಅದನ್ನು ಹೇಳ್ತಾರೆ ಕೃಷ್ಣಮೂರ್ತಿಯವರು. ಎಲ್ಲೆಲ್ಲೂ ನೋಡಬಹುದಾದರೆ ಅದೇ ಸತ್ಯ ಅಂತ ಹೇಳ್ತಾರೆ.
ಎಲ್ಲ ಅವರ ಒಂದು ವಿಷಯದಲ್ಲಿ, ಅವರ ಭಾಷಣಗಳಲ್ಲಿ, ಅವರ ಬರಹಗಳಲ್ಲಿ ಎಲ್ಲ ಕಡೆಯೂ ನೀವು ನೋಡೋದೇನು ಅಂದರೆ ಮೂಲಭೂತ ವಿಷಯಗಳ ಬಗ್ಗೆ ಅತ್ಯಂತ ಸ್ಪಷ್ಟವಾದಂತಹ ಒಂದು ವಿಷಯವನ್ನು ಅವರು ತಿಳಿಸ್ತಾ ಇದ್ದರು. ಅವನ್ನು ಸಂಪೂರ್ಣ ಬದಲಾಗಬೇಕು ಅಂತಲೇ ಅವ್ರು ಹೇಳಿದ್ದು. ಸಂಪೂರ್ಣ ಬದಲಾಗಲಿಕ್ಕೆ ಎಷ್ಟೆಲ್ಲ ವಿಷಯಗಳನ್ನು ನಾವಿಲ್ಲಿ ತಿಳಿಸಿಕೊಟ್ವಿ, ಅವೆಲ್ಲವೂ ಕೂಡ ಮೂಲಭೂತ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಅವುಗಳನ್ನು ಬಿಡಬೇಕಾಗತ್ತೆ. ಬಿಡಬೇಕಾದಾಗ ಮನಸ್ಸು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ, ಅರಿವನ್ನು ಉಂಟು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಸರಿಯಾದ ಆಲೋಚನೆ ಮಾಡೋದ್ರ ಮುಖಾಂತರ ಸ್ವಜ್ಞಾನ ಲಭಿಸುತ್ತೆ. ಮತ್ತು ಸ್ವಜ್ಞಾನದ ಬಗ್ಗೆ, ಅರಿವಿನ ಬಗ್ಗೆ ಯಾವುದನ್ನು ನಾನು ಹೇಳಕ್ಕೆ ಹೋಗಲ್ಲ. ನಾವು ಏನಾಗಿದ್ದೇವೆ ಅಂತ ಹೇಳಿ ನಾವು ತಿಳ್ಕೊಳ್ಳೋದು ಅತ್ಯಂತ ಮುಖ್ಯವಾದಂಥ ವಿಷಯ. ಜೊತೆಗೆ ಜೀವನ ಅಂದರೆ ಸಮಗ್ರತೆಯ ಜೊತೆಗೆ ನಮಗಿರುವಂತಹ ಒಂದು ಸಂಬಂಧಕ್ಕೆ ಜೀವನ ಅಂತ ಕರೀತಾರೆ ಅವರು. ಲೈಫ್ ಅಂದರೆ ಏನು ಒಟ್ಟಾರೆಯಾಗಿ ಸೃಷ್ಟಿ ಇದೆಯೋ ಅವೆಲ್ಲದರೊಂದಿಗೆ ನಮ್ಮ ಸಂಬಂಧ. ನನಗೆ ಸೈನ್ಸ್ ಅಂದರೆ ತುಂಬ ಒಂಥರ ಅಪ್ಯಾಯಮಾನವಾದಂತಹದ್ದು. ಈ ಹಬಲ್ ದೂರದರ್ಶನ ಏನೇನು ತೋರಿಸುತ್ತೆ, ಅದೇನು ಮಾಡುತ್ತೆ, ಇದು ಬಿಟ್ಟಿದ್ದಾರಲ್ಲ ಎಲ್ಲವನ್ನು ಅಲ್ಲಿ ಹೋಗಿ ಅಲ್ಲಿ ಸುತ್ತಾ ಇದೆ, ಸೂರ್ಯನ ಹತ್ತಿರ ಆದಿತ್ಯ, ಈ ಎಲ್ಲವನ್ನು ಎಲ್ಲಿ ಸಿಗುತ್ತೆ ಅಲ್ಲಿ ಓದುವ ಅಥವಾ ಅದನ್ನು ನೋಡುವ ಒಂದು ಹವ್ಯಾಸ. ನನಗೆ ಸೈನ್ಸ್ ಅಂದರೆ ಅಷ್ಟೊಂದು ಇಷ್ಟ. ಯಾಕೆಂದರೆ ಕರಾರುವಾಕ್ಕಾಗಿರುವಂತಹದ್ದು. ಅಧ್ಯಾತ್ಮವೂ ಅಷ್ಟೇ, ಅದು ಅಷ್ಟು ಕರಾರುವಾಕ್ಕಾಗಿಯೇ ಇರುವಂತಹದ್ದು. ಹಾಗಾಗಿ ನಾವು ಏನು ಅಂತ ನನಗೆ ಅರ್ಥ ಆಗುತ್ತೆ, ಅವೆಲ್ಲವೂ ನಮ್ಮ ಜೀವನದಲ್ಲಿ ಸೇರಿದೆ ಅನ್ನುವಾಗ ಬಹಳಷ್ಟು ಒಂದು ಆನಂದ ಕೊಡುತ್ತೆ ನನಗೆ. ಅಂದರೆ ಅದರ ಜೊತೆಗಿನ ನಮ್ಮ ಸಂಬಂಧವೇ ನಮಗೆ ಜೀವನ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಜೆ ಕೆ ಅವ್ರು ಹೇಳ್ತಾರೆ, ನೀವು ಸುಮ್ಮನೆ ಕೇಳಿಸ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಬೆಚ್ಚಗೊತ್ಕೊಂಡು ಮಲಗ್ಕೊಳ್ಳೋ ಅಂಥ ಪ್ರವಚನ ನಾನು ಕೊಡಲ್ಲ. ಇದು ಸ್ಪಷ್ಟವಾಗಿ ಹೇಳ್ತಾರೆ. ನೀವು ಬಂದು ಇಲ್ಲಿ ಕೇಳಿಸ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅದನ್ನಲ್ಲೇ ಕಟ್ಟಿಡುವಂತಹ ಪ್ರವಚನ ನಾನು ಕೊಡೋದಿಲ್ಲ, ಅಂಥ ಭಾಷಣ ನಾನು ಮಾಡೋಲ್ಲ. ನಿಮ್ಮನ್ನು ನೀವು ಹುಡುಕುವಂತಹ ಭಾಷಣವನ್ನು ನಾನು ಮಾಡ್ತೇನೆ, ಅಂಥ ಬೋಧೆಯನ್ನು ಕೊಡ್ತೇನೆ. ನಿಮ್ಮನ್ನು ನೀವು ಹುಡುಕೋಬೇಕು, ನಾನು ಯಾರು, ನಿಜವಾಗಿ ನಾನು ಯಾರು ಅಂತ ಹೇಳಿ ನಿಮ್ಮನ್ನು ನೀವು ಹುಡುಕೋಬೇಕು, ಅಂತಹ ಒಂದು ಭಾಷಣವನ್ನು ಮಾಡ್ತೇನೆ. ಅದಕ್ಕಾಗಿ ನಿಮಗೆ ಕೇಳಿಸಿಕೊಳ್ಳುವ ಕಿವಿ ಇದ್ದರೆ, ಕೇಳಿಸಿಕೊಳ್ಳುವ ಕಿವಿ ನಿಮಗಿದ್ದರೆ ಅದನ್ನು ಒಪ್ಪುವ ಅಥವಾ ಒಪ್ಪದೇ ಇರುವಂತಹ ಮಾತೇ ಇಲ್ಲ. ಯಾಕೆಂದರೆ ಸರಿಯಾದ ಕೇಳಿಸಿಕೊಳ್ಳುವಿಕೆ, ಲಿಸನಿಂಗ್ ಇದ್ದಾಗ ಏನಾಗುತ್ತೆ, ಅದು ಸೀದಾ ಹೃದಯಕ್ಕೆ ಮುಟ್ಟುತ್ತೆ. ಈ ಬೇಕು ಬೇಡ, ಇದು ಒಪ್ತೀನಿ ಇದು ಒಪ್ಪಲ್ಲ ಅನ್ನುವ ಅಭಿಪ್ರಾಯ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆವಾಗ ಅಂತಹದ್ದನ್ನು ನಾನು ಹಂಚಿಕೊಳ್ತೇನೆ ನಿಮ್ಮೆಲ್ಲರ ಹತ್ರ ಅಂತ ಹೇಳ್ತಾರೆ. ಅದರಿಂದ ನಾನು ಈ ಒಂದು ಭಾಷಣದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ ಕೃಷ್ಣಜಿ. ಇಲ್ಲದಿದ್ದರೆ ನಾನು ಮಾತಾಡ್ದಲ್ಲೇ ಸುಮ್ಮನೆ ಇರ್ಬೋದಾಗಿತ್ತು. ಆದರೆ ನಾನು ಆರಿಸ್ಕೊಂಡಿದ್ದೇನೋ ಎಲ್ಲರನ್ನ ಎಚ್ಚರಿಸುವ ಕೆಲಸ. ನೀವೆಲ್ಲರೂ ಸ್ವತಂತ್ರರಾಗಬೇಕು ಅನ್ನೋದು ನನ್ನ ಬಯಕೆ. ನೀವೆಲ್ಲರೂ ಕೂಡ ಪ್ರೇಮಮಯರಾಗಬೇಕು ಅನ್ನೋದು ನನ್ನ ಬಯಕೆ. ನೀವೆಲ್ಲರೂ ಜ್ಞಾನಿಗಳಾಗಬೇಕು ಅನ್ನೋದು ನನ್ನ ಬಯಕೆ ಅಂತಾರೆ. ಮುಕ್ತರಾಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ಒಟ್ಟಾಗಿ ಕೇಳಿಸಿಕೊಳ್ಳುತ್ತಾ ಇದ್ದೇವೆ. ಇದರಲ್ಲಿ ಮಹಾನ್ ಸ್ವಾತಂತ್ರ್ಯ ಇದೆ, ಮಹಾನ್ ಪ್ರೀತಿ ಇದೆ ಅಂತಾರೆ. ಅಂದರೆ ಅವರು ಮಾತಾಡ್ತಾ ಇದ್ದದ್ದು ಯಾವ ವಿಷಯವಾಗಿ ಅಂದರೆ ಪ್ರೀತಿಯ ವಿಷಯವಾಗಿ. ಪ್ರೀತಿಯಿಂದ ಮಾತಾಡ್ತಾ ಇದ್ದರು ಅವರು. ಏಕೆಂದರೆ ಆ ಪ್ರೀತಿಯನ್ನು ಹಂಚುತ್ತಾ ಇದ್ದರು. ಅವರು ನೋಡುವ ನೋಟದಲ್ಲಿ ನನಗೇನು ಅನಿಸ್ತಿತ್ತು ಅಂದರೆ, ಅಯ್ಯೋ ಪಾಪ ಇವೆಲ್ಲ ಇನ್ನೂ ಹಿಂಗಿದಾವಲ್ಲ ಅಂತ ಅನ್ಕೊಂತಾರೇನೋ ಅವರು ಅಂತ ಅನ್ನಿಸ್ಬಿಡ್ತಾ ಇತ್ತು ನನಗೆ ಆ ಕ್ಷಣ. ಅವರ ಭಾಷಣಗಳನ್ನು ಕೇಳುವಾಗ ಬೆಳಗಿನ ಹೊತ್ತು ಅವರ ಕ್ವಶನ್ ಆನ್ಸರ್ ಸೆಷನ್ ನಡೆಸ್ತಾಯಿದ್ರು. ಕೆಲವೇ ಜನ, 20-25 ಜನ ಅವ್ರ ಎದುರಿಗೆ ಕೂತಿರೋ, ಇಷ್ಟು ಹತ್ತಿರದಲ್ಲಿ ಕೂತಿರ್ತಿದ್ವಿ ನಾವು. ಆವಾಗ ಕೂಡ ಇದು ಬರ್ತಾ ಇದೆ ಅನ್ನೋರು ಏನು ಬರ್ತಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಆ ಅರಿವು ಅವರಲ್ಲಿ ಸದಾ ಬಿಟ್ಟೋಗ್ತಾನೆ ಇಲ್ಲ. ಚೈತನ್ಯ ಏನಿತ್ತು, ಏನು ಬರಬೇಕಿತ್ತು ಆ ಚೈತನ್ಯ ಬರ್ತಿತ್ತು. ಯಾರು ಅವರ ಮುಖಾಂತರ ಮಾತಾಡಬೇಕಿತ್ತೋ ಆ ಚೈತನ್ಯ ಬರ್ತಿತ್ತು, ಅಲ್ಲಿಗೆ ಒದಗಿ ಬರ್ತಾಯಿತ್ತು. ಇದು ಕಣ್ಣಾರೆ ಕಂಡಂತಹ ಕೆಲವು ಜನ ಇಲ್ಲೂ ನಮ್ಮ ಜೊತೆಗೆ ಇರೋರು ಇದ್ದಾರೆ ಇಲ್ಲಿ. ಹಾಗಾಗಿ ಇದರಲ್ಲಿ ಮಹಾನ್ ಸ್ವಾತಂತ್ರ್ಯ ಇದೆ, ಮಹಾನ್ ಪ್ರೀತಿ ಇದೆ, ಮಹಾನ್ ಕರುಣೆ ಇದೆ. ಅದರಿಂದ ಅರಿವು ಮೂಡುತ್ತದೆ ಅಂತ ಹೇಳ್ತಾರೆ ಕೃಷ್ಣಜಿಯವರು. ಮಾನವ ಜನತೆಯ ಬಗ್ಗೆ ಮಹಾನ್ ಕರುಣೆಯನ್ನು ಹೊಂದಿದ್ದಂತಹ ಮೈತ್ರೇಯ ಮಹರ್ಷಿಗಳು ಜೆ ಕೃಷ್ಣಮೂರ್ತಿಯವರ ಮುಖಾಂತರ ನಮಗೆಲ್ಲ ಪರಮ ಕರುಣೆಯಿಂದ ಕೊಟ್ಟಂತಹ ಮಹಾನ್ ಜ್ಞಾನ ಕೃಷ್ಣಮೂರ್ತಿಯವರ ಈ ಬೋಧೆ.
ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅವರೇ ಹೇಳ್ತಾರೆ, ಇನ್ನು ಶತಶತಮಾನಗಳಾದರೂ ಕೂಡ ಹೊಸ ಬೋಧೆ ಬರುವುದಿಲ್ಲ, ಈ ಬೋಧೆಯೇ ಸದ್ಯಕ್ಕೆ ಅಂತಿಮ, ಇನ್ನು ಅನೇಕ ಶತಮಾನಗಳಾಗತ್ತೆ ಈ ಥರ ಬೋಧೆ ಬರಲಿಕ್ಕೆ ಅಂತ ಹೇಳ್ತಾರೆ ಅವರು. ಹಾಗಾಗಿ ಇದೇ ಜ್ಞಾನ, ಇದೇ ಅರಿವು. ಒಮ್ಮೆ ಈ ಜ್ಞಾನ, ಈ ಅರಿವು ನಿಮ್ಮ ಮೈ ತಳೆದರೆ ಅದು ಸ್ವತಂತ್ರಕ್ಕೆ, ಪ್ರೀತಿಗೆ, ಕರುಣೆಗೆ ದಾರಿ ಮಾಡಿಕೊಡ್ತದೆ. ಇಲ್ಲಿ ಬಂಧನ ಇಲ್ಲ, ಇಲ್ಲಿ ಬಿಡುಗಡೆ ಇದೆ, ಇಲ್ಲಿ ಪ್ರೇಮವಿದೆ ಅಂತ ಹೇಳ್ತಾರೆ. ಇದೇ ಮೊದಲ ಹಾಗೂ ಕೊನೆಯ ಬಿಡುಗಡೆ. ಎಲ್ಲರಿಗೂ ಕೂಡ ವಂದನೆಗಳು.